नाजरीन आदाब, अजमत टाइम्स न्यूज चैनल में आप तमाम का खैर मकदम है। नाजरीन, सरवागनगर असेंबली कॉन्स्टिट्यूंसी के सीनियर कांग्रेस लीडर A1 सलीम ने SIR के ताल्लुक से बयान जारी करते हुए कहा, विचारिಸಿ ಯಾವ ಬೂತ್ ನಂಬರ್ ಬರುತ್ತೆ ಅಲ್ಲಿ ಯಾವ BLO ಇದ್ದಾರೆ ಅವ್ರ ಹತ್ರ ಫಾರ್ಮ್ ಇಸ್ಕೊಂಡು फॉर्म फिल ಮಾಡ್ಕೊಡಿ। अभी भी वक्त बाकी है, जो BLO से उनके पास जाओ, फॉर्म 6 लियो। अगर उनके पास फॉर्म नहीं है, हमारे एरिया में, हमारे इस एरिया के MLA KJ जार साहब बहुत सारे ऑफिस वार रूम्स अलग अलग बना को ही। कई लोग इस वक्त जिस इलाके में रह रहे हैं वहां पर उनका वोट नहीं है, किसी दूसरे इलाके में है। अगर आप नए इलाके में राहिश इख्तियार कर चुके हैं और अपने मौजूदा पते पर वोटर रजिस्ट्रेशन करवाना जरूरी है। इसके लिए फॉर्म 6 भर करके अपने इलाके के इंतखाबी हल्का से राबिता करें। इसका फायदा ये होगा, पासपोर्ट, गैस कनेक्शन, बच्चों के स्कूल या कॉलेज में दाखिला और दीगर सरकारी सहूलत के लिए आपके मौजूदा पते का रिकॉर्ड दर्ज होगा, मुश्किलात से बचा जा सके। ये पैगाम किसी सियासी मकसद के लिए नहीं है, बल्कि अवाम को आगाह करने के लिए पेश कर रहा हूँ। A1 सलीम ने मजीद कहा, अगर आप जल्द से जल्द अपने वोटर रजिस्ट्रेशन अपडेट करवाइए। आइए जानते ही तस्वीर से। नमस्कार। ಈ ವಿಡಿಯೋ ಮಾಡೋದು ಉದ್ದೇಶ ಏನೋ ರಾಜಕೀಯ ಲಾಭ ಪಡಿಬೇಕು ಅಥವಾ ಪ್ರಚಾರಕ್ಕೋಸ್ಕರ ಮಾಡ್ತಾ ಇಲ್ಲ। ನಮ್ಮ ಆಫೀಸ್ನಲ್ಲಿ ಸುಮಾರು 15 ದಿವಸದಿಂದ ಈ SIR ಕೆಲಸ ನಡೀತಾ ಇದೆ। ಫಾರ್ಮ್ ಫಿಲ್ ಮಾಡೋದಿರಲಿ, ಮ್ಯಾಪಿಂಗು, ಆನ್ಲೈನು, ಆ ಕೆಲಸ ಮಾಡ್ತಾ ಇದ್ದೀವಿ ನಾವು। ಇತ್ತೀಚೆಗೆ ನಾನು ಒಂದು ಸಮಸ್ಯೆ ನೋಡಿದೆ, ಆ ಸಮಸ್ಯೆ ತಮ್ಮ ಹತ್ರ ತಿಳಿಸೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ। ಆ ಸಮಸ್ಯೆ ಏನಂದರೆ, ಇಲ್ಲಿ ಬಂದು ಮ್ಯಾಪಿಂಗ್ ಮಾಡಿಕೊಂಡು ಫಾರ್ಮ್ ಫಿಲ್ ಮಾಡಿಸ್ಕೊಂಡು ಹೋಗ್ತಾವ್ರಲ್ಲ, ಸುಮಾರು ಜನ ಆಚೆ ಇದ್ದಾರೆ। ಅವರು ಆಚೆ ಅಂತ ಹೇಳಿದ್ರೆ ಅವರು ಮೊದಲು ಶಿವಾಜಿನಗರದಲ್ಲಿ ವಾಸ ಮಾಡ್ಕೊಂಡಿದ್ರು, ಹೆಬ್ಬಾಳದಲ್ಲಿ ಇದ್ರು, ಪುಲ್ಕೇಶಿ ನಗರ, ಸುಮಾರು ಜಿಲ್ಲೆಯಿಂದನೂ ಬರ್ತಾವ್ರೆ। ಅದರಲ್ಲಿ ಕೋಲಾರ, ತುಮಕೂರು, ರಾಮನಗರ, ಅವರು ಬಂದು ಇಲ್ಲಿ ಮ್ಯಾಪಿಂಗ್ ಮಾಡಿಕೊಂಡು ಅವ್ರ ಹತ್ರ ಕೇಳಿದ್ರೆ ನಿಮ್ಮ ಐಡೆಂಟಿ ಕಾರ್ಡ್ ಎಲ್ಲಿದೆ ಇದೆ ಅಂತ, ವೋಟಿಂಗ್ ಎಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ, ನಾವು ಮೊದಲಿಂದ ಅಲ್ಲೇ ಮಾಡ್ತಾ ಇರೋದು, ಅಲ್ಲೇ ಹೋಗಿ ನಾವು ವೋಟಿಂಗ್ ಮಾಡ್ತೀವಿ ಅಂತ ಹೇಳ್ತಾವ್ರೆ। ಇದು ತಪ್ಪು। ಇದರಿಂದ ನಿಮಗೆ ನಷ್ಟ ಆಗುತ್ತೆ, ಲಾಭ ಆಗಲ್ಲ। ಕಾರಣ ಏನಂದರೆ, ಇಲ್ಲಿ ನಮ್ಮ ಏರಿಯಾದಲ್ಲಿ ತಾವು ಇದ್ದೀರಾ, ಬಾಡಿಗೆ ಮನೆಗಿದ್ದೀರಾ, ಲೀಸ್ ಮನೆಗಿದ್ದೀರಾ, ಅಥವಾ ಸ್ವಂತ ಮನೆಯನ್ನು ಸುಮಾರು ಜನ ಮಾಡ್ಕೊಂಡಿದ್ದಾರೆ। ಇತ್ತೀಚೆಗೆ ನಾವು 1-2 ವರ್ಷದ ಲೆಕ್ಕ ನೋಡಿದ್ರೆ, ಮೊದಲಿಂದ ಈಗ ನೋಡಿದ್ರೆ ಪರಿಸ್ಥಿತಿ ಡಬಲ್ ಆಗಿದ್ದಾರೆ। ಆದರೆ ನಮ್ಮ ಹತ್ರ ಫಾರ್ಮ್ 6 ಬಗ್ಗೆ ಯಾರು ಬರ್ತಾನೂ ಇಲ್ಲ, ಕೇಳ್ತಾನೂ ಇಲ್ಲ। ಫಾರ್ಮ್ 6 ಏನು? ಈಗ ನೀವು ಇಲ್ಲಿ ವಾಸ ಇದ್ದೀರಾ, ನೀವು ಇಲ್ಲಿದೆ ಫಾರ್ಮ್ ಫಿಲ್ ಮಾಡಿಕೊಡ್ಬೇಕು। ನೀವು ಮ್ಯಾಪಿಂಗು, ನೀವೀಗ ಬೇರೆ ಕಡೆ ಇದ್ದೀರಲ್ಲ, ಆಚೆ ಕಡೆ, ಆ ಕಾರ್ಡ್ ತಗೊಂಡು ಬಂದು ಮ್ಯಾಪಿಂಗ್ ಮಾಡಿಸ್ಕೊಳ್ಳಿ ಇಲ್ಲಿಂದ। ಆದರೆ ಇರೋದು ಇಲ್ಲೇ ನಿಮ್ಮ ಏರಿಯಾದಲ್ಲಿ, ನಮ್ಮ ಏರಿಯಾದಲ್ಲಿ ನಿಮ್ಮ ಮನೆ ಎಲ್ಲಿದೆ ಅಕ್ಕಪಕ್ಕದಲ್ಲಿ ವಿಚಾರಿಸಿ, ಯಾವ ಬೂತ್ ನಂಬರ್ ಬರುತ್ತೆ ಅಲ್ಲಿ ಯಾವ BLO ಇದ್ದಾರೆ ಅವ್ರ ಹತ್ರ ಫಾರ್ಮ್ ಇಸ್ಕೊಂಡು ಫಾರ್ಮ್ ಫಿಲ್ ಮಾಡಿಕೊಡಿ। ಇದರಿಂದ ನಿಮಗೆ ಲಾಭ ಏನು ನಷ್ಟ ಏನಂತ ನಾನು ಹೇಳ್ತೀನಿ ನೋಡಿ। ನಾಳೆ ದಿವಸ ನೀವು ಏನೋ ಕೆಲಸಕ್ಕೆ ಹೋಗಲಿ, ಗ್ಯಾಸ್ ಬುಕ್ ಮಾಡೋಕ್ಕೆ ಹೋಗಲಿ, ಹೊಸ ಗ್ಯಾಸ್ ಲೈನು, ಅಥವಾ ನೀವು ಪಾಸ್ಪೋರ್ಟ್ ಮಾಡೋಕ್ಕೆ ಹೋದರೆ, ನಿಮ್ಮ ಮಕ್ಕಳದು ಸ್ಕೂಲು ಕಾಲೇಜು ಸೇರ್ಸಕ್ಕೆ ಹೋದರೆ, ಬಸ್ ಪಾಸ್ ಮಾಡ್ಸೋಕ್ಕೆ, ಬ್ಯಾಂಕ್ ಅಕೌಂಟ್, ಏನು ಯಾವ ಕೆಲಸಕ್ಕೆ ಹೋದ್ರೂ, ಯಾವ ಕಚೇರಿಗೆ ಹೋದ್ರೂ ನಿಮಗೆ ಏರಿಯಾದು ಐಡೆಂಟಿ ಕಾರ್ಡ್ ಬೇಕಾಗುತ್ತೆ। ನೀವು ಇಲ್ಲಿ ವಾಸ ಮಾಡಿಕೊಂಡು ಇಲ್ಲೂ ಇರೋದು ಸ್ಕೂಲ್ ಕಾಲೇಜ್ನಲ್ಲಿ ನಿಮ್ಮ ಮಕ್ಕಳು ಓದ್ಕೊಂಡಿದ್ರೆ, ನೀವು ಹೋಗಿ ನಾವು ಶಿವಾಜಿನಗರದಾಗಲಿ ಅಥವಾ ಜಯನಗರ ಆಗಲಿ ನಾವು ಆಚೆ ಕಡೆ ಇದ್ದೀವಿ, ಈ ಕಾರ್ಡ್ ಇಲ್ಲಿ ತಗೊಳ್ಳಿ ಅಂದರೆ ನಿಮಗೆ ಕಷ್ಟ ಆಗುತ್ತೆ। ನಮ್ಮ ಈ ಭಾಗದ ಶಾಸಕರು KJ ಜಾರ್ ಸಾಹೇಬರು ನಿಮ್ಮ ಅನುಕೂಲಕ್ಕೋಸ್ಕರ ಎಲ್ಲ ಜನಗಳಿಗೆ ಪ್ರತಿ ಒಂದು ವಾರ್ಡ್ನಲ್ಲಿ ಒಂದು ವಾರ್ ರೂಮ್ ಓಪನ್ ಮಾಡಿದ್ದಾರೆ। ಸುಮಾರು ಜನ ಸಮಾಜ ಸೇವಕರು ಈ ಕೆಲಸದಲ್ಲಿದ್ದಾರೆ, ಅನ್ಯ ಪಕ್ಷದವರು ಈ ಕೆಲಸ ಮಾಡ್ತಾವ್ರೆ। ಎಲ್ಲರಿಂದ ಹೆಚ್ಚಾಗಿ ನಮ್ಮ ಈ ಭಾಗದಲ್ಲಿ ಸುಮಾರು ಮುಖಂಡರು
ಧಾರ್ಮಿಕ ಮುಖಂಡರು, ಸಮಾಜ ಸೇವಕರು ಅವರೆಲ್ಲ ಈ ಕೆಲಸ ಮಾಡ್ತಾವ್ರೆ. ಎಲ್ಲರದು ಒಳ್ಳೇದಾಗಲಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ. ತಾವು ನಾಳೆಯಿಂದನೇ ಫಾರ್ಮ್ 6 ತಗೊಂಡು, ನೀವು ಬಾಡಿಗೆ ಮನೆಗಿರಲಿ, ಲೀಸ್ ಮನೆಗಿರಲಿ ಅಥವಾ ಸ್ವಂತ ತಗೊಂಡಿರಲಿ, ಫಾರ್ಮ್ 6 ಫಿಲ್ ಮಾಡಿ, ನಿಮ್ಮ ಹಳೆ ಕಾರ್ಡ್ ಎಲ್ಲಿದೆ ಅದು ಮ್ಯಾಪ್ ಮಾಡಿ, ಅಡ್ರೆಸ್ ಪ್ರೂಫ್ಗೆ ಇದಿರುತ್ತೆ, ನಿಮ್ಮ BLO ಯಾರಿದ್ದಾರೆ ಅವ್ರ ಕೈಗೆ ತಲುಪಿಸಿ. ಇದ್ರ ಬಗ್ಗೆ ಇನ್ನೂ ಏನಾದರೂ ಮಾಹಿತಿ ಬೇಕಾದರೆ ನಮ್ಮ ಈ ಭಾಗದ ಶಾಸಕರು, ನಾನು ಮೊದಲೇ ಹೇಳಿದೆ, ಜಾರ್ಜ್ ಸಾಹೇಬರು ಅಲ್ಲಲ್ಲಿ ವಾರ್ ರೂಮ್ ಮಾಡಿದ್ದಾರೆ. ಸುಮಾರು ಜನ ಸಮಾಜ ಸೇವಕದವರು, ನಮ್ಮ ಪಕ್ಷದವರು ಎಲ್ಲ ಕೆಲಸ ಮಾಡ್ತಾರೆ. ಅವ್ರ ಹತ್ರ ಹೋಗಿ ಕೇಳಿ. ನಿಮಗೆ ಫಾರ್ಮ್ 6 ಸಿಕ್ಕಲಿಲ್ಲ ಆದರೆ ನಮ್ಮ ನಾಗವಾರದಲ್ಲಿ ನಮ್ಮ GBA ಆಫೀಸ್ ಇದೆ, ಬಸ್ ಸ್ಟಾಪ್ ಹಿಂದ್ಗಡೆ, ಅಲ್ಲಿ ಹೋಗಿ ತಾವು ಫಾರ್ಮ್ 6 ತಗೋಬೋದು. ಅಥವಾ BDA ಕಾಂಪ್ಲೆಕ್ಸ್ನಲ್ಲಿ ನಮ್ಮ ARO ಆಫೀಸ್ ಇದೆ, ಅಲ್ಲಿ ಹೋಗಿ ತಗೊಳ್ಳಿ. ನೀವು ಇಲ್ಲಿದ್ದೀರಾ, ನಿಮ್ಮ ಅನುಕೂಲಕ್ಕೋಸ್ಕರ ನಮ್ಮ ಜಾರ್ಜ್ ಸಾಹೇಬ್ರು ಇಷ್ಟು ಮಾಡಿದ್ದಾರೆ. ಇನ್ನು ಮುಂದೆನೂ ನಿಮಗೂ ಅನುಕೂಲ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ. ದಯವಿಟ್ಟು ನಿಮ್ಮ ಫಾರ್ಮ್ 6 ಫಿಲ್ ಮಾಡಿ, ಇಲ್ಲೇ ನೋಂದಣಿ ಮಾಡಿಕೊಂಡು ಮುಂದಿನ ಚುನಾವಣೆಯಲ್ಲಿ ಯಾವುದಾದ್ರು ಚುನಾವಣೆ ಬರಲಿ ಅದರಲ್ಲಿ ಇಲ್ಲೇ ಓಟ್ ಹಾಕಂಗೆ ಅನುಕೂಲ ಮಾಡ್ಕೊಳ್ಳಿ. ಈಗ ತಾವು ಅಲ್ಲಿ ಬೇರೆ ಕಡೆ ಮಾಡಿದ್ರೆ ಅಲ್ಲಿ ನೀವು ಇರ್ತಿರೋ ಇಲ್ಲೋ, ಬೇರೆ ಯಾರು ಬರ್ತಾರೋ ಅಲ್ಲಿ ಹೋಗ್ಬೇಕು, ಸುತ್ತಬೇಕು, ತಲೆ ಕೆಡ್ಸ್ಕೋಬೇಕು. ಯಾಕೆ ಆ ಕೆಲಸ ಮಾಡ್ತೀರಾ? ನೀವು ಇಲ್ಲಿದ್ದೀರಾ, ಸರ್ಕಾರ ನಿಮಗೆ ಅನುಕೂಲ ಮಾಡಿಕೊಟ್ಟಿದೆ. ಈ SIR ಬಂದಿರೋದೇ ಅನುಕೂಲಕ್ಕೋಸ್ಕರ, ನಿಮ್ಮ ಅನುಕೂಲಕ್ಕೋಸ್ಕರ. ನೀವು ಒಂದು 10 ನಿಮಿಷದ ಕೆಲಸ, ಒಂದು ಫಾರ್ಮ್ 6 ತಗೊಂಡು ಹಳೆ ಕಾರ್ಡ್ ಎಲ್ಲಿತ್ತು ಅದು ಮ್ಯಾಪಿಂಗ್ ಮಾಡಿ ಕೊಟ್ಬಿಡಿ. ನಾಳೆ ದಿವಸ ಏನಾದರೂ ಬೇರೆ ಅಡ್ರೆಸ್ ಏನಾದ್ರು ಕೇಳಿದ್ರೆ ತಾವು ಅದನ್ನು ಅಟ್ಯಾಚ್ ಮಾಡ್ಕೊಡಬಹುದು. ದಯವಿಟ್ಟು ಫಾರ್ಮ್ 6 ಫಾಲೋ ಮಾಡಿ. ಯಾರು ಹೊಸದಾಗಿ ಬಂದಿದ್ದಾರೆ ಎಲ್ಲರೂ ಈ ಕೆಲಸ ಮಾಡಬೇಕು. ಇನ್ನೊಂದು ಯಾರು ನಮ್ಮ ಏರಿಯಾದಲ್ಲಿ ಹಳಬರು ಇದ್ದಾರೆ, ಅವ್ರ ಮಕ್ಕಳು ವಯಸ್ಸು 18 ವರ್ಷ ಆಗಿದ್ರೆ ಅವರು ಕೂಡ ಈ ಕೆಲಸ ಮಾಡಬೇಕು. ಫಾರ್ಮ್ 6 ತಗೊಂಡು ಫಿಲ್ ಮಾಡಿ ಕೊಟ್ಟು, ಈ ಸರ್ಕಾರದಿಂದ ಏನು SIR ಇದು ನಡೀತಾ ಇದೆ, ಇದರಲ್ಲಿ ತಮ್ಮ ಹೆಸರೆಲ್ಲ ಸೇರಿಸ್ಕೊಂಡು ತಿರ್ಗಾ ಈ ಟೈಮ್ ಹೋದರೆ ತಿರ್ಗಾ ಯಾವಾಗ ಬರುತ್ತೋ ಏನಾಗುತ್ತೋ ಕಷ್ಟ ಆಗುತ್ತೆ. ದಯವಿಟ್ಟು ನಾಳೆಯಿಂದಾನೇ ಫಾರ್ಮ್ 6 ತಗೊಂಡು ಫಿಲ್ ಮಾಡಿ ಕೊಟ್ಟು, ನಿಮ್ಮ ಅನುಕೂಲಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದೀನಿ. ನಾನು ಏನಾದರೂ ಹೆಚ್ಚಾಗಿ ಹೇಳಿದರೆ ತಾವೆಲ್ಲ ಕ್ಷಮಿಸಬೇಕು. ಇದೆರಡು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, नमस्ते, अस्सलाम वालेकुम। ये वीडियो बनाने का मकसद कोई सियासी फ़ायदा या कोई नाम के वास्ते नहीं बना रहा हूँ। करीब 10-15 दिन से हमारे ऑफिस में SIR का काम चलने को है। उसमें मैपिंग करना या पुराना कार्ड निकाल को देना या फॉर्म फिल कर को देना, ऑनलाइन हो ऑफलाइन हो, सब काम चल रहा है। मैं एक चीज़ बहुत बारीकी से देखा, क्या बोले तो आदमी आ रही, फॉर्म फिल करा रही, जा रही। हमारे एरिया में पिछले 2 साल का अगर मैं हिसाब देखे करके बोले तो आबादी के हिसाब से डबल हो गई है, दुगनी हो गई है। अब बहुत सारे नए घरान तामीर हो रही, बहुत सारे आदमी किराए के घरान को आ रही, ये अलग अलग वजूहत है। अब जो नए आदमी आको हैं या किराए के घर को या लीज को या खरीदी कर को आको हैं, वो लोग क्या कर रहे हैं, उन्हें पहले काम थे, मसलन पुलकेशी नगर, हेब्बाल, शिवाजी नगर या जयनगर, इसके अलावा बाहर ज़िले से भी, बैरूनी ज़िले से भी बहुत सारे आको हैं, जिसमें कोलार, तुमकुर, रामनगर, बहुत सारे लोग इधर उधर से आको हैं। उन लोग आज भी उनका वोट वहाँ रखो ही, मैपिंग करा को भी वहाँ ले लग जाए जमा रहे, ये गलत। अब हमारे इस एरिया के रुकन असम्बली के जो जार्ज साहब यहाँ वार रूमा बना को ही, पार्टी के जिम्मेदारों को जिम्मेदारी दे को ही, बहुत सारे गवर्नमेंट के सहूलत भी हमारे एरिया को आ रही, आको ही, आने वाले भी। अगर तुम्हें कार्ड बाहर का है तो यहाँ से जो तुम्हें सहूलत मिलने का है, ये सहूलत से तुम्हें महरूम हो जाती है। मिसाल के तौर पर आपके बच्चे यहाँ के स्कूलों में पढ़ रही, यहाँ के कॉलेजों में पढ़ रही, अगर तुम्हें वो बच्चे का स्कॉलरशिप हो या बस पास बनाने का हो या पासपोर्ट बनाने का हो, कोई से काम करती में गए तो भी कार्ड यहाँ का नहीं है, कार्ड बाहर का है करके बोला तो कौन सुनती? ये बात क्या हुई? तो यहाँ के आदमी यहाँ का कार्ड बनाना। अब यह कार्ड कैसा बनाना बोले तो अब आपके घर के पास BLOs आ रही, हमारे बूथ प्रेसिडेंट है उनके साथ ही, हमारे पार्टी के बहुत सारे लीडर्स ये काम में लग को ही,
खासकर जार साहब अलग अलग तरीके से इसे मॉनिटरिंग कर रही, क्या हिसाब से करना क्या वर्क को। इसमें फॉर्म 6 का भी नजरिश नहीं आ रहा है। फॉर्म 6 बहुत इंपॉर्टेंट है। फॉर्म 6 बोले तो जो बच्चे की उम्र 18 साल होगी है, उनका नाम अब तुम्हें आराम से जमा सकती है। जैसे अब तुम्हारे घर का SIR का एनुमरेशन फॉर्म जो ले लगा को देखी वो फिल कर को दे रही, उसके साथ साथ ये फॉर्म 6 भी फिल कर को दियो। जैसा तुम्हारा फॉर्म में तुम्हारा नाम मैपिंग करे, वैसा तुम्हारे बच्चे का नाम तुम्हारे साथ मैपिंग कराओ। अब जब हम बाहर से आको ही उन्हें पहले जिस जगह होते वहां से मैपिंग कर सकती, एड्रेस प्रूफ को तुम यहाँ के घर का एड्रेस डिटेल्स दे सकती। अब तुम्हें यहाँ रखो, यहाँ के पूरा मतलब स्कूल यहाँ का है, कॉलेज यहाँ का है, बैंक अकाउंट, गैस बुक यहाँ का है, कार्ड बाहर का है करके बोले तो आने वाले दिनों में कोई से भी काम नहीं होते। उसके वास्ते मौके को गनीमत समझ को ये काम करो। इसके साथ साथ मैं एक बात और कहना चाहता हूँ, SIR के मुतालिक हमारे अकाबरीन उलमाए कराम बहुत सारे साथियाँ ये काम को दिलो जान से कर ले वही हमें जितना कर रही सियासी जमात वाले उससे कई गुना ज्यादा वो लोग काम कर रहे। मैं इस मौके पर वो तमाम अहबाब जो ये काम में जुड़ को हैं, कौम के वास्ते आने वाले परेशानियों को मद्देनजर रखो जो काम कर रही, उनका मैं दिल के गहराइयों से उनका शुक्रिया अदा करता हूँ। और हमारे इस एरिया के रुकन असम्बली KJ जार साहब जो इस मामले को बहुत संजीदगी से लेको ही लेको काम कर रही, हमारे से भी काम ले रही, मैं उनका भी तहे दिल से शुक्रिया अदा करते हुए मैं अपनी इस बात को ख़त्म करता हूँ। वो आखिर दाना अल्हम्दुलिल्लाहि रब्बिल आलमीन। अस्सलाम वालेकुम।